ವಿಡಿಯೋನ ಕಾಪಿ ಮಾಡಿ ಯಾವ ಕಮೆಂಟ್ ಮಾಡೋದ್ರಿಂದ ಯಾವ ಫಾಲೋವರ್ಸ್ನು ಗೇನ್ ಆಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ಏನಪ್ಪ ಅಂದರೆ, ನಾನು ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಬರೀ ಅವೇ ರೀಲ್ಸ್ ಬರತ್ತು. ಏನು ರೀಲ್ಸ್ ಅಪ್ಪ ಅಂದರೆ ಕಾಪಿ ಮಾಡೋದು, ಪೇಸ್ಟ್ ಮಾಡೋದಂತೆ. ಲಿಂಕ್ನ ಕಾಪಿ ಮಾಡಿ ಅವ್ರ ಕಮೆಂಟಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಫಾಲೋವರ್ಸ್ ಗೇನ್ ಆಗ್ತಾರಂತೆ. ಸೊ ನಾನು ಕೆಳಗೆ ಕ್ಯಾಪ್ಷನಲ್ಲಿ ನೋಡಿದೆ ಅವ್ರು ಏನು ಹಾಕಿದಾರಂತ. ಕ್ಯಾಪ್ಷನಲ್ಲಿ ಏನು ಹಾಕಿದಾರೆ ಅಂದರೆ ಫಾಲೋ ಮಾಡಬೇಕಂತ, ಮತ್ತು ಅವ್ರ ವಿಡಿಯೋಗೆ ಲೈಕ್ ಮಾಡಿ ಅದೇ ವಿಡಿಯೋ ಲಿಂಕ್ನ ಕಾಪಿ ಮಾಡಿ ಅವ್ರ ಕಮೆಂಟಲ್ಲೇ ಪೇಸ್ಟ್ ಮಾಡ್ಬೇಕಂತ ಫಾಲೋವರ್ಸ್ ಗೇನ್ ಆಗ್ತಾರೆ. ಸೊ ನನಗೊಂದು ಅರ್ಥ ಆಗ್ತಾ ಇಲ್ಲ, ನಾವು ಮುಂಜಾನೆಯಿಂದ ಸಂಜೆ ತನಕ ಕಂಟೆಂಟ್ ಕ್ರಿಯೇಟ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರೋದೇ ಹೆಚ್ಚು. ಅಂಥದ್ರಲ್ಲಿ ಇವ್ರು ನಡು ಬಂದ್ಬಿಟ್ಟು ಲಿಂಕ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಡಿ ಫಾಲೋವರ್ಸ್ ಗೇನ್ ಆಗಿಬಿಡ್ತಾರೆ ಅಂತ ಹೇಳಿ ಜನಗಳಿಗೆ ಚೂತ್ಯ ಮಾಡತ್ತಾರ. ನಾನು ನೋಡ್ತೀನಿ ಒಂದೊಂದು ವಿಡಿಯೋಕ್ಕೆ ಎಷ್ಟೊಂದು ಕಮೆಂಟ್ ಗೊತ್ತಾ, 5,000 10,000 ಕಮೆಂಟು. ಶಾಕ್ ಅದೇ ನಾನು, ಜನಗಳು ಹೆಂಗೆ ನಂಬ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಂಬೇಡ್ರೋ ಬೈ, ಇಂಥದ್ದೆಲ್ಲ ಟ್ರೆಂಡ್ ಅಂತಾರೆ ಯಾರು. ಸೊ ಎಲ್ರಿಗೂ ಹೇಳೋದು ಒಂದೇ, ಯಾವ ವಿಡಿಯೋನ ಕಾಪಿ ಮಾಡಿ ಯಾವ ಕಮೆಂಟ್ ಮಾಡೋದ್ರಿಂದ ಯಾವ ಫಾಲೋವರ್ಸ್ನು ಗೇನ್ ಆಗಲ್ಲ. ನೀವು ಯಾರಿಗೆ ಕಮೆಂಟ್ ಮಾಡಿರ್ತೀರಿ, ನೀವು ಯಾರಿಗೆ ಫಾಲೋ ಮಾಡಿರ್ತೀರಲ್ಲ ಅವ್ರಿಗೆ ಫಾಲೋವರ್ಸ್ ಗೇನ್ ಆಗ್ತಾರೆ. ಅವ್ರಿಗೆ ಫಾಲೋವರ್ಸ್ ಗೇನ್ ಆಗ್ತಾರೆ, ನೀವು ಚೂತೆ ಆಗ್ತೀರಿ ಅಷ್ಟೇ. ನಾ ಹೇಳೋದು ಸ್ವಲ್ಪ ಯೋಚನೆ ಮಾಡಿರಿ, ಸ್ವಲ್ಪ ಥಿಂಕ್ ಮಾಡಿರಿ. ಸುಮ್ಮನೆ ಸಿಕ್ಕಿದಕ್ಕೆಲ್ಲ ಕಮೆಂಟ್ ಮಾಡೋದಲ್ಲ. ಏನೋ ಅದು ಒಂದು ಟ್ರೆಂಡ್ ಅಂತ ಚೂತೆ ಆಗಿಬಿಡೋದು, ಅದಕ್ಕೆ ಕಮೆಂಟ್ ಮಾಡಿ ಚೂತೆ ಆಗಿಬಿಡೋದು. ಅದನ್ನು ಮಾಡೋರಿಗೆ ಹೇಳೋದು ಒಂದೇ, ನಾನು ನಿಮ್ಮ ಕೈಲಾದರೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ರಿ ಬೈ, ಅಂಥವೆಲ್ಲ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಫಾಲೋವರ್ಸ್ಗೋಸ್ಕರ ಈ ಥರ ಎಲ್ಲ ಕಾಪಿ ಟ್ರೆಂಡು ಇವೆಲ್ಲ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ವೈಯಕ್ತಿಕವಂತ ಬೆಳೀರಿ. ಈ ಥರ ಯಾವುದೋ ಇದನ್ನೆಲ್ಲ ತೊಗೊಂಡು ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋದ